ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಮತ್ತೆ ಈಗ ಲಾಕ್ಸ್ ಸ್ಟಾರ್ಟ್ ಮಾಡೋಣ ಅಂತ ಬಂದಿದ್ದೀನಿ. ಎಷ್ಟಪ್ಪ ಟೈಮು ಅಂತಂದರೆ 4:13 ಆಗಿದೆ. ನೈಟೇ ನಮ್ಮದು ನರ್ಸರಿಲಿ ಪ್ಲ್ಯಾಂಟ್ಸು ಲೋಡ್ ಆಗಿತ್ತು. ಇವಾಗ ಬೆಂಗಳೂರಿಗೆ ಮತ್ತು ಆನೇಕಲ್ಗೆ 2 ಕಡೆ ಲೋಡ್ ಆಗಿದೆ. ಹೊರಡ್ತಾ ಇದ್ದೀನಿ. ಅಲ್ಲಿ 8 ಗಂಟೆ ಅಷ್ಟರಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಹೊರಡೋಣ ಫ್ರೆಂಡ್ಸ್. ನಿದ್ದೆ ಇಲ್ಲ, 3 ದಿನದಿಂದನೂ ನಿದ್ದೆ ಇಲ್ಲ. ಸಿಕ್ಕಾಬಟ್ಟೆ ನಿದ್ದೆ ಬರ್ತೈತೆ, ಏನು ಮಾಡೋಕ್ಕಾಗಲ್ಲ. ಆದರೂ ರೆಡಿಯಾಗಿ ಬಂದಿದ್ದೀನಿ. ಹೊರಡೋಣ ಫ್ರೆಂಡ್ಸ್. ನಮ್ಮ ಡಿಂಪಿ ಇದ್ದಾಳೆ, ಕೈ ಮುಕ್ಕೊಂಡು ಲೈಟ್ ಹಾಕೋಣ. ಟೈಮು ಸಮ ಇದೆ. ಹೊರಡೋಣ ಫ್ರೆಂಡ್ಸ್. ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ. ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಫಸ್ಟು ಗಾಡೀಲಿ ಎದ್ದ ತಕ್ಷಣ ಹಾಕ್ಬೇಕಲ್ಲಪ್ಪ ನಮ್ಮ ಮಾದಪ್ಪನ ಸಾಂಗ್ನ ಹಾಕ್ಕೊಂಡು ಗೆ ಮಾದಪ್ಪ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಹೊರಡ್ತಾ ಇದ್ದೀನಿ. ನೀವು ಸಾಂಗ್ ಕೇಳಿಸ್ಕೊಂಡು ಬನ್ನಿ. ಮದ್ದೂರ ಹತ್ರ ಬಂದ್ವು ಫ್ರೆಂಡ್ಸ್. ಮೋಸ್ಟ್ಲಿ ಮದ್ದೂರಮ್ಮನ ಹಬ್ಬ ಅನಿಸುತ್ತೆ. ಮದ್ದೂರಲ್ಲಿ ಇಲ್ಲೂ ದನಗಳೆಲ್ಲ ಕಟ್ತಾರೆ, ದನಗಳ ಜಾತ್ರೆ ಎಲ್ಲ ಮಾಡ್ತಾರೆ. ನಾವಿವಾಗ ರೈಟ್ ತಗೊಂಡು ಮತ್ತೆ ಲೆಫ್ಟ್ ತಗೊಳ್ಳೋಣ. ಗ್ರ್ಯಾಂಡಾಗಿ ಮಾಡಿದ್ದಾರೆ. ಕದ್ಲೂರು ಉದಯ ಅವರಲ್ವಾ MLA, ಚೆನ್ನಾಗಿ ಮಾಡಿಸಿದ್ದಾರೆ. ಸಿಕ್ಕಾಬಟ್ಟೆ ನಿದ್ದೆ ಬತ್ತೈತೆ. 50 ಕಿಲೋಮೀಟ್ರೂ ಗಾಡಿ ಬರಲಿಲ್ಲ, ಆಗಲೇ ನಿದ್ದೆ ಬತ್ತೈತೆ. ಇಲ್ಲಿ ನಿಡ್ಘಟ್ಟದ ಹತ್ರ ಒಳ್ಳೆ ಟೀ ಮಾಡ್ತಾರೆ. ಟೀ ಕುಡ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಏನು ಫ್ರೆಂಡ್ಸ್, ನಿದ್ದೆ ಈ ಥರ ಬತ್ತೈತೆ ಅಂದರೆ 3 ದಿನದಿಂದ ಕಂಟಿನ್ಯೂಸ್ ನಿದ್ದೆ ಇಲ್ಲ. ಟೀ ಕುಡ್ಕೊಂಡು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೀ ತಗೊಂಡಾಯ್ತು. ಟೀ ಮತ್ತು 1/2 ಲೀಟ್ರ್ ನೀರು ತಗೊಂಡು ಇಲ್ಲಿ ಹೈವೇ ಟೀ ಸ್ಟಾಲ್ ಮದ್ದೂರ ಹತ್ರ ಐತೆ. ಇದು ನಿಡ್ಘಟ್ಟ ಬೈಪಾಸಲ್ಲಿ ಸಿಗುತ್ತೆ. ನೀವು ಯಾರು ಬಂದರೆ ಟೀ ಇಲ್ಲೇ ಕುಡೀರಿ, ಚೆನ್ನಾಗೈತೆ, ಚೆನ್ನಾಗಿ ಮಾಡ್ತಾರೆ. ಟೀ ಎಲ್ಲ ಕುಡ್ಕೊಂಡು ಇವಾಗ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ 50 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ 100 ಕಿಲೋಮೀಟ್ರ್ ಹೋಗಬೇಕು. ಏನು ಮಾಡೋದು ಏನೋ, ನಿದ್ದೆ ಬೇರೆ ಸಿಕ್ಕಾಬಟ್ಟೆ ಬತ್ತೈತೆ. ಗಾಡಿ ನಿಲ್ಲಿಸಿ ಎಲ್ಲರೂ ಮಲ್ಕೊಬಿಡೋಣ ಅಂತಂದರೆ ಕರೆಕ್ಟ್ ಟೈಮಿಗೆ ಹೋಗಬೇಕು. ಏನು ಮಾಡೋಕ್ಕಾಗಲ್ಲ. ಚಾಮುಂಡೇಶ್ವರಿ ಆಸ್ಪತ್ರೆ ಹತ್ರ ಹೋಗ್ತಾಯಿದ್ದೀವಿ ಹೈವೇಲಿ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಜೀವನದಲ್ಲಿ ಬೇಗ ಅರ್ಥ ಆಗೋದು ಅಂತಂದರೆ ಯಾವಾಗ ಒಬ್ಬ ಮನುಷ್ಯ ನಿದ್ದೆ ಸ್ಯಾಕ್ರಿಫೈಸ್ ಮಾಡ್ತಾವನೆ ಅಂತಂದರೆ ಅಲ್ಲಿಗೆ ತಿಳ್ಕೊಬಿಡಿ ಅವನ ಕಷ್ಟ ಎಷ್ಟೈತೆ ಅಂತ. ಮೇನ್ ಮನುಷ್ಯನಿಗೆ ಏನಿಲ್ಲ ಅಂತಂದ್ರು ನೆಮ್ಮದಿ, ನಿದ್ದೆ, ಕಣ್ತುಂಬ ನಿದ್ದೆ ಇರಬೇಕು. ನಾವು ಏನಾದರೂ ಸಾಧನೆ ಮಾಡಬೇಕು, ಮುಂದೆ ಬರಬೇಕು ಅಂತ ಸಿಕ್ಕಾಪಟ್ಟೆ ಕಷ್ಟಪಡ್ತಾವೆ. ಎಷ್ಟೇ ಕಷ್ಟಪಟ್ಟರು ಕೊನೆಗೆ ಸಿಗೋದು ನೀನು ಮಾಡಿ ಹೇಳಿದ್ನ ನಿನಗಿದು ಬೇಕಿತ್ತ, 2 ಡೈಲಾಗು ಬರೋದು, ಇನ್ನೇನು ಬರೋಲ್ಲ. ಅದರಿಂದ ದೇವರು ಯಾವಾಗ ಏನು ಕೊಡಬೇಕು ಕೊಡ್ತಾನೆ. ಆದರೆ ನಾವು ಶ್ರದ್ಧೆಯಿಂದ ನಾವು ಮಾಡೋ ಕೆಲಸ, ಅದು ಯಾವ ಕೆಲಸನಾದರೂ ಆಗಿರಲಿ, ಶ್ರದ್ಧೆಯಿಂದ ನಾವು ಮಾಡೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹೋಗ್ತಾ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಸಿಗೋಣ. ಫಸ್ಟು ಡೆಸ್ಟಿನಿ ತಲುಪೋಣ. ಇನ್ನೇನು ಚನ್ನಪಟ್ಟಣ ಸಿಗುತ್ತೆ, ಇನ್ನೊಂದು 10 ಕಿಲೋಮೀಟ್ರ್ ಐತೆ ಚನ್ನಪಟ್ಟಣ. ಫಸ್ಟ್ ನಮ್ಮ ಡೆಸ್ಟಿನಿ ತಲುಪೋಣ. ಓಕೆ ಫ್ರೆಂಡ್ಸ್, ಹತ್ತತ್ರ ಬಿಡ್ದು ಬಿಟ್ಟು ಬಂದು
ಯಾವ ಥರ ಸನ್ರೈಸ್ ಆಗ್ತೈತೆ ನೋಡಿ. ಇನ್ನೊಂದು 20-30 ಸೆಕೆಂಡು ಸನ್ನು ಮೇಲೆ ಬಂದ್ಬಿಡ್ತಾನೆ. ಯಾವ ಥರ ಐತೆ ನೋಡಿ, ಸೂಪರಾಗಿದೆ ವ್ಯೂ ಮಾತ್ರ ಅಲ್ಟಿ. ಬಂದ ಬಂದ ಬಂದ. It's just mind blowing. Wow. ಯಾಕಯ್ಯ ಏನಾಯ್ತು? ಯಾಕೆ ಗೆಲ್ಸ್ಕೊತಿದ್ಯಾ? Come see, it's amazing. The sun is rising. It's so beautiful. Wow.